ಬಳ್ಳಾರಿ ಜಿಲ್ಲೆ ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ನಡೆದ ಅವಘಡ ಭಕ್ತರಲ್ಲಿ ಆತಂಕವನ್ನ ಸೃಷ್ಟಿಸಿತ್ತು. ಜೊತೆಗೆ ಹಲವು ಪ್ರಶ್ನೆಗಳನ್ನ ಸಹ ಹುಟ್ಟುಹಾಕಿತ್ತು. ಹೀಗಾಗಿಯೇ ಎಂದೂ ನಡೆಯದಂತಹ ದುರಂತ ಈ ಬಾರಿ ಹೇಗೆ ಸಂಭವಿಸಿತು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಇದೀಗ ಜಿಲ್ಲಾಡಳಿತ ಮುಂದಾಗಿದೆ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನಲ್ಲಿ ಜಾತ್ರೆಯಲ್ಲಿ ರಥ ಉರುಳಿ ಬಿದ್ದಿತ್ತು. ಘಟನೆಯಲ್ಲಿ ಪ್ರಧಾನ ಅರ್ಚಕರು ಸೇರಿದಂತೆ 8 ಜನ ಗಾಯಗೊಂಡಿದ್ರು. ಇದೀಗ ಈ ಘಟನೆಯ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಆದೇಶಿಸಿದ್ದಾರೆ. 70 ವರ್ಷಗಳಷ್ಟು ಹಳೆಯದಾದ ತೇರು ಬೀಳಲು ಕಾರಣವೇನು ಅನ್ನೋ ಬಗ್ಗೆ ಹೊಸಪೇಟೆ ಎಸಿ ಪ್ರಶಾಂತ್ ಮಿಶ್ರಾ ತನಿಖೆ ನಡೆಸಿ 15 ದಿನದಲ್ಲಿ ವರದಿ ನೀಡಲಿದ್ದಾರೆ. ಮತ್ತೊಂದೆಡೆ ಪ್ರತಿ ವರ್ಷದಂತೆ ಈ ವರ್ಷವೂ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಪ್ರಮಾಣ ಪತ್ರ ನೀಡಿದ ನಂತರವೇ ರಥವನ್ನ ಎಳೆಯಲಾಗಿತ್ತು. ಆದರೂ ರಥದ ಚಕ್ರದ ಅಚ್ಚು ಮುರಿದಿದ್ದು ಯಾಕೆ ಗಮನಕ್ಕೆ ಬರಲಿಲ್ಲ ಅನ್ನೋ ಯಕ್ಷ ಪ್ರಶ್ನೆ ಭಕ್ತರನ್ನ ಕಾಡ್ತಿದೆ. ಈ ಸಂಬಂಧ ಕೊಟ್ಟೂರು ಪೊಲೀಸರು ಪಿಡಬ್ಲ್ಯೂಡಿ ಇಂಜಿನಿಯರ್ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಲಿದ್ದಾರೆ. ಯಾವ ರೀತಿ ಆ ಘಟನೆಯಾಗಿದೆ ಅಂತ ತನಿಖೆ ಮಾಡಲಿಕ್ಕೆ ಹೊಸಪೇಟೆ ವಿಭಾಗದ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶ ಮಾಡಿದ್ದೇವೆ. ಇದರ ಮೇಲೆ ಪೊಲೀಸರು ಕೂಡ ಒಂದು ಎಫ್ಐಆರ್ ಫೈಲ್ ಮಾಡಿದ್ದಾರೆ. 11 ಜನರಿಗೆ ಗಾಯ ಆಗಿದೆ. ಅವರು 11 ಜನರು ಕೂಡ ಈಗ ಗಾಯ ಸರಿಯಾಗಿ ಮನೆಗೆ ತೆರಳಿದ್ದಾರೆ. ಸೊ ಅದರ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಅದರ ಕೂಡ ಅವರು ವಿಚಾರಣೆ ಮಾಡಿದ್ದಾರೆ. ರಥದ ಗಾಲಿಯ ಅಚ್ಚು ಮುರಿಯಲು ಕಾರಣ ಅಚ್ಚಿಗೆ ಬಳಸಿದ ಕಳಪೆ ಗುಣಮಟ್ಟದ ಕಟ್ಟಿಗೆ ಇರಬಹುದೇ ಅನ್ನೋ ಸಂಶಯ ವ್ಯಕ್ತವಾಗಿದೆ. ಇದಲ್ಲದೆ ಕಳೆದ 4 ವರ್ಷಗಳಿಂದ ರಥದ ಮೇಲಿನ ಗೋಪುರ ಬಿದಿರಿನಿಂದ ಮಾಡಲಾಗ್ತಿತ್ತು. ಆದ್ರೀಗ ಕಬ್ಬಿಣದಿಂದ ನಿರ್ಮಿಸಲಾಗಿದ್ದು ಇದೇ ಸುಮಾರು 450 ಕೆಜಿ ಇದೆ ಎನ್ನಲಾಗ್ತಿದೆ. ಜೊತೆಗೆ ರಥೋತ್ಸವ ವೇಳೆ ಪ್ರಧಾನ ಅರ್ಚಕರು ಸೇರಿ 40ಕ್ಕೂ ಹೆಚ್ಚು ಜನ ರಥದಲ್ಲಿದ್ರು. ಇದು ಕೂಡ ರಥ ಉರುಳಲು ಒಂದು ಕಾರಣ ಇರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಬಗ್ಗೆ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಪಿಡಬ್ಲ್ಯೂಡಿ ಅವರು ನಮಗೆ ಅರ್ಹತಾ ಪ್ರಮಾಣ ಪತ್ರವನ್ನು ಕೊಟ್ಟಿರುತ್ತಾರೆ. ತೇರು ಕಟ್ಟರು ಕೂಡ ಸುಸೂತ್ರವಾಗಿದೆ ಅಂತೇಳಿ ಹೇಳಿದ್ದು ಉಂಟು. ಆದರೂ ಸಹಿತ ಈ ಘಟನೆ ನಡೆದಿರೋದ್ರಿಂದ ನಾವು ಈ ರೀತಿ ಆಗಬಾರ್ದು ಮುಂದೆ ಅಂತೇಳಿ ನಾವು ಇದನ್ನು ಸಮಗ್ರವಾಗಿ ವಿಚಾರಣೆ ನಡೆಸಿ ತನಿಖೆ ಮಾಡಿ ಒಂದು ಮಾನ್ಯ ಧಾರ್ಮಿಕ ದತ್ತಿ ಆಯುಕ್ತರಿಗೆ ವಿಚಾರಣಾ ವರದಿಯನ್ನು ಸಲ್ಲಿಸಿ ರಥಗಳನ್ನು ಯಾವ ರೀತಿ ಎಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗಸೂಚಿಯನ್ನು ಪಡೆಯಲು ಕ್ರಮ ಜರುಗಿಸ್ತೀವಿ. ಒಂದು ಕಡೆ ಪೊಲೀಸರು, ಇನ್ನೊಂದು ಕಡೆ ಹೊಸಪೇಟೆ ಎಸಿ, ಮತ್ತೊಂದು ಕಡೆ ಧಾರ್ಮಿಕ ದತ್ತಿ ಇಲಾಖೆ ಸೇರಿದಂತೆ ಒಟ್ಟು 3 ತನಿಖೆಗಳು ನಡೀತಾ ಇದ್ದು, ಇದರ ವರದಿ ಬಂದರಷ್ಟೇ ರಥದ ಅಚ್ಚು ಮುರಿಯಲು ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಬಸವರಾಜ್, ಟಿವಿ9, ಬಳ್ಳಾರಿ.